ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಯಂ ಶುಭ್ರಕಾಜಂ ಸಕಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದೃಹಜಮಹಮಮೇಜಂ ಛೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೇಸಹಾಜಂ ಭಜೇಜಂ ಅಂಜನಾಸುನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಜಃ ತೇಜೋ ವಾರಿವೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ನವಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಆಗಲೇ ಹಿಂದೆ 24ನೇ ಶ್ಲೋಕದ ವಿವರಣೆ ಆಗ್ತಾ ಇತ್ತು. ಸ್ವಲ್ಪ ವಿವರಣೆ ಇದೆ. ಇಲ್ಲಿ ಭಗವಂತನಿಗೆ ಒಂದು ಪರ್ವತದ ಹೋಲಿಕೆಯನ್ನ ಕೊಡ್ತಾ ಇದ್ದಾನೆ. ಭಗವಂತ ಹೇಗೆ ಕಾಣ್ತಾ ಇದ್ದಾನೆ? ಒಂದು ಪರ್ವತದ ತರ ಕಾಣ್ತಾ ಇದ್ದಾನೆ ಅಂತ. ಬ್ರಹ್ಮದೇವರು ಹಿಂದೆ ಬಂದ ಸಂದರ್ಭ ಹೀಗಿತ್ತು. ಬ್ರಹ್ಮದೇವರು ತಪಸ್ಸನ್ನು ಮಾಡಿ ದೇವರ ಸಾಕ್ಷಾತ್ಕಾರವನ್ನ ಪಡೆದಿದ್ದಾರೆ. ದೇವರನ್ನು ನೋಡ್ತಾ ಇದ್ದಾರೆ. ನೋಡಿದ ದೇವರು ಹೇಗಿದ್ದು ಅನ್ನೋ ವರ್ಣನೆಯನ್ನ ಮಾಡ್ತಾ ಬರ್ತಾ ಇದ್ರು. ಅದರಲ್ಲಿ ಒಂದು ವರ್ಣನೆ ಶುರು ಆಗಿತ್ತು. ನೀಲ ಪರ್ವತ. ನೀಲ ಪರ್ವತ ಅಂದ್ರೇನು? ಕಪ್ಪಾದ ಪರ್ವತ, ನೀಲ ಬಣ್ಣದ ಪರ್ವತ, ಅದು ಕೃಷ್ಣನ ಬಣ್ಣ. ಆ ರೀತಿ ಅಂತಹ ಬಣ್ಣದ ಪರ್ವತ ಹೇಗಿದೆಯೋ ಹಾಗೆ ಭಗವಂತನನ್ನ ಬ್ರಹ್ಮದೇವರು ನೋಡಿದ್ದಾರೆ. ಹಾಗಾದ್ರೆ ನೀಲ ಪರ್ವತ ಹೇಗಿತ್ತು ಅಂತ ಹೇಳ್ತಾ ಬಂದ್ರು. ಅಲ್ಲಿ ಹೇಗಿತ್ತು ನೀಲ ಪರ್ವತ? ಅದಕ್ಕೊಂದು ವಸ್ತ್ರ ಇತ್ತು, ಅದನ್ನ ಹೊದ್ಕೊಂಡಿತ್ತಂತೆ ನೀಲ ಪರ್ವತ. ಯಾವ ವಸ್ತ್ರವನ್ನ ಅದು ಹೊದ್ಕೊಂಡಿತ್ತು ಅಂದ್ರೆ, ಸಂಜೆ ಕಾಲದಲ್ಲಿ ಮೋಡ ಏನ್ ಬರುತ್ತೆ, ಆ ಮೋಡಗಳೇ ಆ ದೊಡ್ಡ ನೀಲ ಪರ್ವತಕ್ಕೆ ವಸ್ತ್ರ ಥರ. ದೊಡ್ಡ ಪರ್ವತ ಇದೆ, ಅದ್ರ ಮೇಲೆ ಎಲ್ಲ ಮೋಡಗಳು ಕಾಣ್ತಾ ಇದೆ ಅರ್ಥ. ಮೈ ಮೇಲೆ ಬಟ್ಟೆ ಹಾಕೊಂಡಿದೆ ಅಂತ ಆ ನೀಲ ಮೋಡ. ಇದನ್ನ ನೀಲ ಪರ್ವತ ಹೊದ್ಕೊಂಡಿದೆ. ಇನ್ನು ಆ ಪರ್ವತದ ಮೇಲೆ ಬಂಗಾರದ ಕೋಡುಗಳಿದೆ. ಅಷ್ಟೇ ಅಲ್ಲ, ಆ ಪರ್ವತದಲ್ಲಿ ರತ್ನೋದಧೇಹ ಓಷಧಿ ಸೌಮನಸ್ಯ ವನಸ್ರಜ ಅಂತ ಹೇಳ್ತಾರೆ. ಅನೇಕ ರತ್ನಗಳಿಂದ ತುಂಬಿಕೊಂಡಿದೆ ವಿಶಾಲವಾಗಿ. ಯಾವುದು? ಆ ಪರ್ವತ ದೊಡ್ಡ ಸಮುದ್ರದಂತೆ ಇದೆ. ಅದು ಎಲ್ಲ ರತ್ನರಾಶಿನ ತುಂಬಿಸಿದೆ. ಅಂದ್ರೆ ಕೃಷ್ಣ ಹೇಗಿದ್ದಾನೆ ಅಥವಾ ದೇವರು ಹೇಗಿದ್ದಾನೆ ಅನ್ನೋ ವರ್ಣನೆ ಬರ್ತಾ ಇದೆ. ಇನ್ನು ಆ ಪರ್ವತದಲ್ಲಿ ವನಮಾಲೆ ತರ ಇದೆಯಂತೆ. ಯಾವುದು? ಎಲ್ಲ ಹೂವುಗಳು ಅದೆಲ್ಲ ವನಮಾಲೆ ತರ ಸುತ್ತಲೂ ಆ ಪರ್ವತದ ಇದರಲ್ಲಿ ಇದೆ. ಅದನ್ನ ಸುತ್ತಲೂ ನೋಡ್ಕೊಂಡು ಬಂದ್ರೆ ಅದು ಭಗವಂತನಿಗೆ ವನಮಾಲೆ ಹಾಕ್ತಾರೆ. ಆ ತರ ಆ ಪರ್ವತ ಕಾಣ್ತಾ ಇದೆ. ಇನ್ನು ಆ ಪರ್ವತಕ್ಕೆ ತೋಳುಗಳು ಇದೆ. ಯಾವ್ದು ತೋಳು? ಈ ಬಿದಿರೆಲ್ಲ ತುಂಬಾ ಉದ್ದುದ್ದ ಇರುತ್ತೆ. ಅಂತ ಉದ್ದುದ್ದ ಇರುವಂತಹ ಬಿದಿರುಗಳೇ ಒಂದಿಷ್ಟು ಗುಂಪಾಗಿ ಒಂದ್ ಕಡೆ ಬಲಭಾಗ ಬಲ ತೋಳು, ಇನ್ನೊಂದ್ ಕಡೆ ಎಡ ತೋಳು, ಹೀಗೆ ಆ ಪರ್ವತ ಕಾಣ್ತಾ ಇದೆ. ಇನ್ನು ಅದರ ಪಾದಕ್ಕೆ ಬಂದ್ರೆ, ಪಾದ ಯಾವುದು ಆ ಪರ್ವತಕ್ಕೆ ಅಂದ್ರೆ ಗಿಡಗಳೇ. ಅದೇ ಆ ಪರ್ವತಕ್ಕೆ ಪಾದ ಅಥವಾ ಮರಗಳಾಗಬಹುದು. ಅಂಘ್ರಿಪ ಅಂತ ಹೇಳಿದ್ದಾರೆ. ಅಂಘ್ರಿಪಾಂಘ್ರೇ ಅಂತ. ಈ ಅಂಘ್ರಿಪ ಅನ್ನೋ ಶಬ್ದಕ್ಕೆ ಒಂದರ್ಥ ಮರ ಅಂತ ಅರ್ಥ, ಗಿಡ ಅಂತಾನು ತಗೊಳ್ಬಹುದು, ಎಲ್ಲ ಒಟ್ಟಿಗೆ ಸೇರಿಸಿ. ಇದೆಲ್ಲ ಆ ಪರ್ವತಕ್ಕೆ ಕಾಲಿನ ತರ ಇದೆ. ಇಂಥ ಒಂದು ನೀಲಮಣಿ ಪರ್ವತ ಒಂದ್ ನೆನಪಿಸ್ಕೊಂಡ್ರೆ ಆ ದೇವರ ಪರಿಚಯ ಮಾಡ್ಕೊಳ್ಳಿಕ್ಕೆ ಸುಲಭ ಆಗತ್ತೆ. ದೇವರು ಹೇಗಿದ್ದಾನೆ ಅಂತ ನೇರವಾಗಿ ಹೇಳಿದ್ರೆ ಅರ್ಥ ಆಗಲ್ಲ. ಅದಕ್ಕೆ ಒಂದು ದೊಡ್ಡ ನೀಲ ಪರ್ವತ ಅಂತ ಒಂದು ಮನಸ್ಸಿಗೆ ತಂದುಕೊಂಡು ಅದಕ್ಕೆ ಒಂದು ತಲೆ ಮೇಲೆ ಬಂಗಾರದ ಕಿರೀಟ ಇಟ್ರೆ
ಹಾಗೆ ಮೋಡದ ತರ ಒಂದು ವಸ್ತ್ರ ಹೊತ್ತಿಸಿದ್ರೆ, ಹಾಗೆ ಒಂದು ಉದ್ದ ಹೂವಿನ ಒಂದು ಸರಮಾಲೆ, ಒಂದು ಮಾಲೆಯನ್ನ ಹಾಕಿದ್ರೆ, ಮತ್ತೆ ಕಾಲಿಗೆಲ್ಲ ಈ ಮರಗಳು ಗಿಡಗಳು ಅಂತ ಒಂದಿಷ್ಟು ದೊಡ್ಡ ದೊಡ್ಡದಿದೆಯಲ್ಲ ಅದೇ ಕಾಲುಗಳು ಅಂತ ಭಾವಿಸಿದ್ರೆ ಹೇಗ್ ಕಾಣುತ್ತೋ ಅಷ್ಟು ಸುಂದರವಾಗಿ ಆ ತರ ದೇವ್ರು ಕಾಣ್ತಾ ಇದ್ದಾರೆ ಅಂತ. ವಸ್ತುತಃ ಆ ತರ ಅಂತ ಹೇಳಲಿಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ದೇವರಿಗೆ ಹೋಲಿಕೆ ನೀಡುವಂತ ವಸ್ತು ಯಾವ್ದಿಲ್ಲ. ದೇವ್ರು ಹೀಗಿದಾನೆ ಅಂತ ಹೇಳಿಕ್ ಬರಲ್ಲ. ದೇವರ ತರ ಯಾವ್ದು ಇದೆ ಅಂತಾನು ಹೇಳಿಕ್ ಬರಲ್ಲ, ದೇವ್ರು ಹೀಗಿದಾನೆ ಅಂತಾನು ಹೇಳಿಕ್ ಬರಲ್ಲ. ಮತ್ತೇನ್ ಹೇಳ್ಬೋದು, ಆ ತರ ಅನ್ಕೊಳ್ಳಿ ಅಂತ ಅಷ್ಟೇ, ಪೂರ್ಣತೆ ಅಲ್ಲ, ಅದ ಒಂದು ಕಲ್ಪನೆಗಷ್ಟೇ ಹೀಗಿರಬಹುದು ಅಂತ. ಈ ರೀತಿಯಲ್ಲಿ ಅಂತೂ ಬ್ರಹ್ಮದೇವರು ಇಂಥ ಭಗವಂತನ ರೂಪವನ್ನ ಕಂಡಿದ್ದಾರೆ. ನಮ್ಗೆ ಇಲ್ಲಿ ಯಾವ್ದು ಬೇಕು ಈಗ ಅಂತಂದ್ರೆ, ಅದಕ್ಕೆ ಇಲ್ಲಿ ದುರ್ಘಟ ಭಾವಾರ್ಥ ಪ್ರಕಾಶಿಕ ಈ ವ್ಯಾಖ್ಯಾನದಲ್ಲಿ ತಿಳಿಸ್ತಾ ಹೋಗ್ತಾರೆ. ಏನ್ ಸಾಮ್ಯ ಇದೆ ಈ ಪರ್ವತಕ್ಕೂ ಮತ್ತೆ ಭಗವಂತನನ್ನ ಕಂಡಿದ್ದಕ್ಕೂ ಬ್ರಹ್ಮದೇವರಿಗೆ ಏನ್ ಸಾಮ್ಯ ಅಂದ್ರೆ, ಈಗ ಪರ್ವತ ದೊಡ್ಡದಾಗಿದೆ, ಹಾಗೆ ಭಗವಂತ ಹೇಗಿದ್ದಾನೆ, ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿದ್ದಾನೆ, ದೊಡ್ಡ ಶರೀರ ಯಾರ್ದು ಭಗವಂತ. ಇಷ್ಟಾದ್ಮೇಲೆ ಭಗವಂತ ತಾನು ವಸ್ತ್ರವನ್ನ ಧರಿಸಿದ್ದಾನೆ. ಹೇಗಲ್ಲಿ ಪರ್ವತ ಒಂದು ವಸ್ತ್ರವನ್ನ ಧರಿಸಿದೆಯೋ ಹಾಗೆ ಇಲ್ಲೂ ಭಗವಂತ ವಸ್ತ್ರ ಧರಿಸಿದ್ದಾನೆ. ಅದ್ರ ಬಣ್ಣ ಯಾವುದು? ಸಂಧ್ಯಾ ಕಾಲದಲ್ಲಿ ಸಂಜೆ ಹೊತ್ತಿನಲ್ಲಿ ಈ ಮೋಡಗಳು ಕವಿದ್ರೆ ಹೇಗಿರುತ್ತೋ ಆ ಮೋಡದ ತರ ವಸ್ತ್ರವನ್ನ ಭಗವಂತ ಧರಿಸಿದ್ದಾನೆ. ಅಂದ್ರೆ ಪೀತಾಂಬರಧಾರಿ ಅಂತ ಅರ್ಥ ಇಂತಹ ಭಗವಂತ. ಇನ್ನು ರತ್ನವನ್ನು ಆ ಪರ್ವತ ಎಲ್ಲ ಕಡೆ ಹೊಂದಿದೆ. ಭಗವಂತ ಏನ್ ಮಾಡಿದ್ದಾನೆ, ಕೌಸ್ತುಭ ರತ್ನವನ್ನ ತನ್ನ ಕುತ್ತಿಗೆಯಲ್ಲಿ ಧರಿಸಿದ್ದಾನೆ ಅಂತ ಅರ್ಥ. ಮತ್ತೆ ತಲೆಯ ಮೇಲೆ ಬಂಗಾರದ ಕಿರೀಟ ಇದೆ. ಆಮೇಲೆ ವನಮಾಲೆ ಇದೆ, ಉದ್ದ ವನಮಾಲೆ ಭಗವಂತಗೆ. ಆಜಾನು ಲಂಬಿಮಾಲಾ ವನಮಾಲ ಅಂತ. ಅಂದ್ರೆ ಮೊಣಕಾಲೇನಿದೆ, ಮೊಣಕಾಲಿನವರೆಗೆ ಬರುವಂತ ಹಾರ ಏನಿದೆ ಅದನ್ನ ವನಮಾಲ ಅಂತ ಕರೀತಾರೆ. ಅಥವಾ 5 ರೀತಿಯ ಹೂವುಗಳಿದ್ರೆ ಅದನ್ನ ವನಮಾಲೆ ಅಂತ. ಆಜಾನು ಲಂಬಿಮಾಲ ಅನ್ನೋದು ಬಹಳ ಪ್ರಸಿದ್ಧ, ಉದ್ದ ಇರುವಂತಹ ಹಾರ. ಅಂತ ವನಮಾಲೆಯನ್ನ ಭಗವಂತ ಧರಿಸಿದೆ. ಅಷ್ಟೇ ಅಲ್ಲ, ಅವನ ಪಾದ ಹೇಗಿದೆ ಅಂದ್ರೆ, ಯಾವ ರೀತಿ ಮರಗಳು ಮತ್ತೆ ಗಿಡಗಳೆಲ್ಲ ಜನರ ದುಃಖ ಕಳೆಯುತ್ತೆ, ಹೇಗೆ ಮರದಿಂದ ನಾವು ಉಪಯೋಗವನ್ನ ಪಡ್ಕೊಳ್ತೀವಿ, ಗಿಡಗಳಿಂದ ನಾವು ಉಪಯೋಗವನ್ನ ಪಡ್ಕೊಳ್ತೀವಿ, ಆತರ ದೇವರ ಪಾದ ಅದ್ ಯಾವುದು ಅಂದ್ರೆ ಈ ಮರ ಗಿಡಗಳು. ಅಂದೇನರ್ಥ, ದೇವರ ಪಾದ ಹಿಡಿದವ್ರಿಗೂ ಹೇಗ್ ಮರ ಮತ್ತೆ ಗಿಡ ದುಃಖ ಪರಿಹಾರ ಮಾಡುತ್ತೋ ಅದೇ ತರ ಭಗವಂತನ ಪಾದನು ಕೂಡ ಯಾರು ಅದನ್ನ ಹಿಡಿತಾರೋ ಅವ್ರಿಗೆಲ್ಲ ದುಃಖವನ್ನ ಕಳೀತಾನೆ ಅಂತ. ಈ ರೀತಿಯಲ್ಲಿ ಪಾದವನ್ನ ಅಲ್ಲಿ ಪರ್ವತಕ್ಕೆ ಮರ ಮತ್ತೆ ಗಿಡ ಅಂತ ಹೇಳಿದೆ. ಸರಿ, ಇನ್ನು ಮುಂದಕ್ಕೆ ಹೋದ್ರೆ ಅವನ ಮೈಯ ದೇಹದ ಕಾಂತಿ ಏನಿದೆ, ಮೈಯ ಕಾಂತಿ ಏನು ಅಂದ್ರೆ ನೀಲಮಣಿಯ ಕಾಂತಿ ಹೇಗೋ ಆ ರೀತಿ ಈ ಭಗವಂತನ ದೇಹ ಇದೆ. ಈ ರೀತಿ ಭಗವಂತನ ವಿಸ್ತಾರವಾದ ವರ್ಣನೆ ಮಾಡಿದ. ಇಲ್ಲಿ ಗಮನಿಸ್ಬೇಕಾಗಿದ್ದೇನು ಅಂದ್ರೆ, ಈಗ ಪರ್ವತಕ್ಕೆ ಭುಜಗಳು ಅಂತ ಹೇಳಿದ್ರು. ಯಾವ್ದನ್ ಭುಜ ಅಂತಂದ್ರು ಪರ್ವತಕ್ಕೆ? ನಾವು ಸಾಮಾನ್ಯವಾಗಿ ಪರ್ವತದ ಹತ್ರ ಹೋದಾಗ ಬರೀ ಕಲ್ಲುಗಳು ಕಾಣುತ್ತೆ, ಒಂದಿಷ್ಟು ಅಲ್ಲಲ್ಲಿ ಗಿಡ, ಅಲ್ಲಲ್ಲಿ ಮರ ಅಷ್ಟೇ ಕಾಣುತ್ತೆ. ನಿಜವಾಗಿ ನಾವು ಇಂಥ ಪರ್ವತವನ್ನ ಜೀವನದಲ್ಲೂ ನೋಡಿರಲ್ಲ. ಏನಂದ್ರೆ ಒಂದು ಕಲ್ಪನೆ ಕಣ್ಮುಚ್ಚಿ ಹೀಗೊಂದಿದ್ರೆ ಹೀಗೆ ಅಂತ. ಈ ಕೆಲವು ಸರಿ ತುಂಬಾ ಸುಂದರವಾದ ವಾತಾವರಣ ಇರ್ತಾರೆ, ಎಷ್ಟು ಚೆನ್ನಾಗಿದೆ ಪ್ರಕೃತಿ ಸೌಂದರ್ಯ ಅಂತ ಹೇಳ್ತಾ ಇರ್ತೀವಲ್ಲ, ಆ ತರ ಅದನ್ನ ನೋಡ್ಕೊಂಡು ದೇವರ ರೂಪ ಹೀಗಿರ್ಬೋದು ಅಂತ ಒಂದು ಊಹೆ ಮಾಡ್ಕೊಳ್ಳೋದು. ಆ ತರ ಇಲ್ಲಿ ಊಹೆ ಮಾಡಿಸ್ತಾ ಇದ್ದಾರೆ. ಭುಜಗಳು ಹೇಗಿತ್ತು ಅಂತ ಪರ್ವತಕ್ಕೆ, ಭುಜಗಳು ಯಾವುದು ಅಂತ ನೋಡಿದ್ರೆ ಅವ ಹೇಗಿತ್ತು ಅಂತ ಗೊತ್ತಾಗತ್ತೆ. ಬಿದಿರುಗಳು ಅಂತ ಕೊಟ್ಟು, ಪರ್ವತಕ್ಕೆ ಭುಜ ಅಂತಂದ್ರೆ ಅದು ಬಿದಿರು ಅಂತ. ಯಾಕೆ ಈ ಬಿದಿರುಗಳ ಉದಾಹರಣೆ ಕೊಟ್ಟಿದ್ದಾರೆ ಅಂದ್ರೆ, ಅದು ದೇವರ ಭುಜ ಹೇಗೆ ಅಂತ ತುಂಬಾ ಉದ್ದ, ಬಿದಿರುಗಳು ತುಂಬಾ ಉದ್ದ ಇರೋದ್ರಿಂದ ಆ ಉದ್ದಕ್ಕಿರುವಂತಹ ಒಂದು ಹೋಲಿಕೆಯನ್ನು ಇಟ್ಕೊಂಡು ಬಿದಿರುಗಳ ತರ ದೇವರ ಭುಜವನ್ನ ನೋಡ್ಕೊಳ್ಳಿ ಅಂತ ಉದಾಹರಣೆ ಕೊಟ್ರು. ಇನ್ನು ಮರಗಳನ್ನ ಯಾಕೆ ಉದಾಹರಣೆ ಕೊಟ್ರು ಅಂದ್ರೆ, ಆ ಮರಗಳಿಗೂ ಭಗವಂತನ ಪಾದಕ್ಕೂ ಹೋಲಿಕೆ ಇದೆ. ಏನು ಹೋಲಿಕೆ ಇದೆ ಇಲ್ಲಿ ವ್ಯಾಖ್ಯಾನದಲ್ಲಿ ಬರೀತಾರೆ, ಸ್ವ ಆಶ್ರಿತ ಶ್ರಮ ಅಪಹಾರಿತ ಸಾಮ್ಯೇನ. ಯಾರು ತನ್ನ ಬಳಿ ಬರ್ತಾರೋ ಅವರ ಶ್ರಮವನ್ನ ಕಳಿಯೋದು. ನಮ್ಗೆ ಈಗ ಬೇಸಿಗೆ ಕಾಲ ಅಂದ್ಕೊಳ್ಳಿ ಎಸಿಲ್ ಕೂತಿರ್ತೇವೆ. ಅದ ವಸ್ತುತಃ ಹೊರಗಡೆ ಸಂಚಾರ ಮಾಡ್ತಾ ಮರ ಸಿಕ್ಕಿದ್ರೆ ಸಾಕು, ನೆರಳು ಬೇಕಾಗತ್ತೆ. ನೆರಳನ್ನ ಕೊಟ್ಟು ಮರ ಅದು ನಮ್ಮನ್ನ ಕಾಪಾಡತ್ತೆ, ಶ್ರಮವನ್ನ ಪರಿಹರಿಸುತ್ತೆ. ಹಾಗಾಗಿ ಯಾರು ಅದನ್ನ ಆಶ್ರಯಿಸಿಕೊಂಡಿರ್ತಾರೋ ಅಂತ ವ್ಯಕ್ತಿಗಳ ಶ್ರಮವನ್ನ ಪರಿಹಾರ ಮಾಡೋದು ಮರದ ಗಿಡದ ಗುಣ. ಅದೇ ರೀತಿ ಇಲ್ಲಿ ಭಗವಂತನ ಪಾದದ ಗುಣನೂ ಹಾಗೆ. ಅದಕ್ಕೆ ಭಗವಂತನ ಪಾದ ಅಂತಂದ್ರೆ ಯಾವುದರ ಪರಿಚಯ ಮಾಡ್ಕೊಡ್ತು ನಮ್ಗೆ, ಮರಗಿಡಗಳ ತರ ಭಗವಂತನ ಪಾದ ಅಂತ. ಹೀಗೆ ವೇಣು ಅಂತಂದ್ರೆ ಬಿದಿರನ್ನ ತಗೊಂಡ್ರೆ ದೀರ್ಘತ್ವ ಸಾಮ್ಯ, ಅದು ದೀರ್ಘವಾಗಿದೆ, ಉದ್ದ, ಹಾಗೆ ಭುಜ ಉದ್ದ. ಮರಗಳು
ಯಾರು ತಮ್ಮ ಹತ್ರ ಬಳಿ ಬರ್ತಾರೋ ಅವ್ರಿಗೆಲ್ಲ ಶ್ರಮವನ್ನ ಕಳೆಯುತ್ತೆ. ಹಾಗೆ ದೇವರ ಪಾದದ ಹತ್ರ ಯಾರು ಬರ್ತಾರೋ ಅಂತಹವರ ಶ್ರಮವನ್ನ ಆ ಪಾದ ಕಳೆಯುತ್ತೆ. ಇದು ಅಲ್ಲಲ್ಲಿ ಉದಾಹರಣೆ ಇದೆ. ಇನ್ನು ಭಗವಂತನ ವನಮಾಲೆ ಹೇಗಿದೆ ಅಂದ್ರೆ ಇಲ್ಲೆಲ್ಲ ಅನೇಕ ಹೂವುಗಳು, ಔಷಧಿ ಸಸ್ಯಗಳೆಲ್ಲ ಇದೆ. ಅದು ವನಮಾಲೆ ತರ ಇದೆ ಪರ್ವತಕ್ಕೆ. ಇಲ್ಲಿ ಯಾವುದು ಅಂದ್ರೆ ತುಳಸ್ಯಾದಿ ರೂಪ ಔಷಧಯ, ತುಳಸಿ ಮುಂತಾದ ಎಲ್ಲ ಹೂವುಗಳು ಆ ಭಗವಂತನ ಆ ವನಮಾಲೆಯಲ್ಲಿ ಇದೆ. ಅದನ್ನು ಗಮನಿಸ. ಇನ್ನು ರತ್ನಗಳು ಅಂತ ಹೇಳಿದ್ರು. ರತ್ನ ಅಂತ ಯಾಕೆ ಹೇಳಿದ್ರು ಅಂದ್ರೆ ಕೌಸ್ತುಭ ರತ್ನವನ್ನ ನೆನಪಿಸ್ಕೊಡ್ಲಿಕ್ಕೆ. ಹೀಗೆ ಇಲ್ಲಿನ ಸಾಮ್ಯವನ್ನ ತಿಳ್ಕೊಳ್ಬೇಕು ಅಂತ ಇಲ್ಲಿ ವ್ಯಾಖ್ಯಾನದಲ್ಲ ಬಿಡಿಸಿದೆ. ಇನ್ನು ಮುಂದಕ್ಕೆ ಹೋಗೋಣ. 25ನೇ ಶ್ಲೋಕ. ಆಯಾಮತೋ ವಿಸ್ತರತ ಸಮಾನ ದೇಹೇನ ಲೋಕ ತ್ರಯ ಸಂಗ್ರಹೇಣ ವಿಚಿತ್ರ ದಿವ್ಯಾ ಆಭರಣಾಂ ಶುಕಾನಾಂ ಕೃತಶ್ರಿಯಾ ಉಪಾಶ್ರಿತ ದಿವ್ಯವೇಷಂ. ಅಂತೂ ಭಗವಂತನ ಒಂದು ವರ್ಣನೆ ಮಾಡಿ ಅವನ ಉದ್ದ ಅಗಲ ಹೇಗಿದೆ, ದೇವರ ದೇಹ ಅಂದ್ರೆ ಯಾವ ರೀತಿ ಇದೆ ಅಂದ್ರೆ ಅದನ್ನ ವರ್ಣಿಸ್ಲಿಕ್ಕೆ ಉದಾಹರಣೆಗೆ ಆಲದ ಮರ ತಗೊಳ್ತಾರೆ. ಆಲದ ಮರ ಹೇಗಿದೆಯೋ ಹಾಗೆ ದೇವರಿದ್ದಾನೆ ಅಂತ. ಆಲದ ಮರದ ಉದ್ದ, ಅದರ ಅಗಲ, ಅದು ಎಷ್ಟು ದೊಡ್ಡ ಮರ, ಹಾಗೆ ದೇವರನ್ನು ಚಿಂತಿಸಿ. ದೇವರ ಚಿಕ್ಕ ರೂಪನೂ ಇದೆ, ಆದ್ರೆ ಬ್ರಹ್ಮದೇವರು ನೋಡಿದ ರೂಪ ಅದು ತುಂಬಾ ದೊಡ್ಡ ರೂಪ. ಅವರಷ್ಟು ಮಾಡಿದ ತಪಸ್ಸಿಗೆ ಚಿಕ್ಕ ರೂಪದಲ್ಲಿ ದೇವರು ಕಂಡ್ರೆ ಅಯ್ಯೋ ಇಷ್ಟೇ ಚಿಕ್ಕವನಿಗೋಸ್ಕರ ಇಷ್ಟು ಕಷ್ಟಪಟ್ಟ ಆ ಭಾವನೆ ಬರ್ದೇ ಇರ್ಲಿ ಅಂತ ದೊಡ್ಡ ರೂಪ ತಗೊಂಡು ನೆಗ್ರೋಧ ಪರಿಮಂಡಲತ್ವಾದಿ ಲಕ್ಷಣವತ ಅಂತ. ನೆಗ್ರೋಧ ಅಂದ್ರೆ ಆಲದ ಮರ. ಇದನ್ನ ಇಲ್ಲಿ ಪದರತ್ನಾವರಿ ಅಂದ್ರೆ ವಿಜಯಧ್ವಜ ತೀರ್ಥರು ಹೇಳ್ತಾರೆ ಆ ಉದಾಹರಣೆಯನ್ನ. ಯಾಕಂದ್ರೆ ಮೂಲದಲ್ಲಿ ನಮಗೆ ಆಲದ ಮರ ಅಂತ ಇಲ್ಲ, ಅಲ್ಲಿಗೆ ಹುಟ್ಟಿದ ಇಷ್ಟೇ. ಆಯಾಮತೋ ವಿಸ್ತರತಃ ಅಂತ ಒಂದು ಉದ್ದ, ಆಯಾಮ ಅಂದ್ರೆ ಉದ್ದ ತಗೊಂಡಿದ್ದಾರೆ, ವಿಸ್ತರತ ಅಂದ್ರೆ ಅಗಲ ತಗೊಂಡಿದ್ದಾರೆ. ಉದ್ದ ಅಗಲ ಯಾವ ರೀತಿ ಇದೆಯೋ ಮರ, ಆ ರೀತಿ ದೇವರ ದೇಹ ಇದೆ ಅಂತ. ದೇವರ ದೇಹ ಆಲದ ಮರದ ತರ ಉದ್ದ ಅಗಲ ಇದೆ. ಅದು ಎಲ್ಲೇ ಹೇಳಿದಾರೆ ಉದಾಹರಣೆ, ಶ್ಲೋಕದಲ್ಲಿ ಬರ್ಲಿಲ್ವಲ್ಲ ಆಲದ ಮರ ಅಂತ ಅಂದ್ರೆ ಅದ್ರ ಅರ್ಥ ಅದೇ. ಹಿಂದೆ ಎಲ್ಲ ಮರಗಳನ್ನ ಪಾದಕ್ಕೆ ತಗೊಂಡ್ರು, ಮರ ಗಿಡನ. ಅದೇ ತರ ಇಲ್ಲಿ ಆಲದ ಮರವನ್ನು ತಗೊಳ್ಬೇಕು ಅಂತ ವಿಜಯಧ್ವಜ ತೀರ್ಥರ ಈ ವ್ಯಾಖ್ಯಾನದಿಂದ ಗೊತ್ತಾಗುತ್ತೆ. ಸರಿ, ಈ ರೀತಿ ಭಗವಂತನ ದೇಹ ಆಯ್ತು. ಲೋಕತ್ರಯ ಸಂಗ್ರಹೇಣ ಅಂತ ಹೇಳ್ತಾರೆ. ಅಂದ್ರೆ ಇಡೀ 3 ಲೋಕ ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆಯಂತೆ. ಆತರ ಈಗ ಹೇಗೆ ಆಲದ ಮರದಲ್ಲೆಲ್ಲ ಯಾರೇ ಹೋದ್ರು ಅದ್ರ ಒಳಗಡೆನೆ ಬಂದ್ಬಿಡ್ತಾರೆ, ವ್ಯಾಪ್ತಿ ಒಳಗಡೆ, ಅದ್ರ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡದು. ಆ ತರ ಭಗವಂತ ಇಡೀ ತನ್ನ ದೇಹದಲ್ಲಿ 3 ಲೋಕದನ್ನು ಕೂಡ ತನ್ನ ದೇಹದ ಒಳಗಡೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟು ದೊಡ್ಡ ದೇಹ ಅವನು. ಆ ರೀತಿ ದೇಹವನ್ನ ವರ್ಣಿಸಿ ಅವನ ಮೈ ಮೇಲಿರುವಂತ ಆಭರಣ ಹೇಗಿದೆ ಅಂದ್ರೆ ವಿಚಿತ್ರ ದಿವ್ಯ. ವಿಚಿತ್ರ ಅಂದ್ರೆ ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಭಗವಂತನ ಆಭರಣ ಅದು ಲೋಕದಲ್ಲಿ ಸಿಗೋದೇ ಇಲ್ಲ. ಅದು ಅಲೌಕಿಕವಾದ ಆಭರಣ, ನಾವು ನೋಡ್ಲಿಕ್ಕೂ ಆಗಲ್ಲ. ನಾವು ಅನ್ಕೊಳ್ತೀವಿ ಇದು ಆಭರಣ ಹಾಕ್ತಾ ಇದೀವಿ ದೇವರಿಗೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ ದೇವರ ಹತ್ರ ಇನ್ನೂ ಚೆನ್ನಾಗಿರೋದಿದೆ. ಈ ತರದ್ ಯಾವ್ದು ಇಲ್ಲ. ಅಂತ ದಿವ್ಯವಾದ ಅಂದ್ರೆ ಅಲೌಕಿಕ, ಅದು ಲೋಕದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ವೆರೈಟಿ, ವಿಚಿತ್ರ ಅಂಥ ಆಭರಣಗಳನ್ನ ಅವನ ದೇಹದ ಮೇಲೆ ಕಾಣಬಹುದು. ಅಷ್ಟೇ ಅಲ್ಲ, ಅಂಶುಕ. ಅಂಶುಕ ಅಂದ್ರೆ ಏನರ್ಥ? ಅಂಶುಕ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಈ ಅಂಗಿ ಅಂತ ಹೇಳ್ತೀವಲ್ಲ, ಶರ್ಟ್, ಅದಕ್ಕೆ ಅಂಶುಕ ಅಂತ ಕರೀತಾರೆ. ಅಂತೂ ಮೇಲೆ ದೇಹದ ಮೇಲೆ ಹಾಕೊಳ್ಳುವಂತ ವಸ್ತ್ರ, ಆ ವಸ್ತ್ರಕ್ಕೆ ಅಂಶುಕ ಅಂತ ಕರೀತಾರೆ. ಆ ಅಂಶುಕನು ಭಗವಂತಂದು ವಿಚಿತ್ರ, ಅದು ದಿವ್ಯ, ಅದನ್ನ ನಾವು ಲೋಕದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಭಗವಂತ ತಾನು ಪೂರ್ಣ ಕಾಂತಿಯಿಂದ ಆ ಬ್ರಹ್ಮದೇವರಿಗೆ ದರ್ಶನ ಕೊಡ್ತಾ ಇದ್ದಾರೆ. ಅವನ ದೇಹ ಉಪಾಶ್ರಿತ ದಿವ್ಯ ವೇಷಂ, ಅದನ್ನ ಲೋಕದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಏನ್ ಹೇಳ್ಬೋದು ಅಂದ್ರೆ ಲೋಕದಲ್ಲಿ ನಿಮಗೆ ಅಂಥ ರೂಪ ನೋಡ್ಲಿಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ, ಅಷ್ಟು ಚೆನ್ನಾಗಿದೆ, ಇಷ್ಟೇ ಹೇಳ್ಬೋದು ಹೊರತು ಜಾಸ್ತಿ ಯೋಚನೆ ಮಾಡ್ಲಿಕ್ಕೆ ಹೋದ್ರೆ ಅದನ್ನ ವಿವರಣೆ ಮಾಡೋದು ಕಷ್ಟ ಆಗ್ತದೆ. ಅಂದ್ರೆ ಬ್ರಹ್ಮದೇವರು ತಾವು ಭಗವಂತನ ರೂಪ ಕಂಡಿದ್ದು ಹೀಗಿರಬಹುದು ಅಂತ ಒಂದು
ಹಂತಕ್ಕೆ ಹೋಗಿ ವಿವರಣೆ ಮಾಡ್ತಾ ಇದ್ದಾರೆ. ಇಷ್ಟಿದೆ ಭಗವಂತನ ವೇಷ ಅಂತ. ಹೀಗೆ ಭಗವಂತ ತಾನು ಆಭರಣಗಳನ್ನೆಲ್ಲ ಹೊಂದಿ ತಾನು ಸುಂದರವಾಗಿ ಕಾಣ್ತಾ ಇದ್ದಾನೆ ಅಂತ. ಇದನ್ನೊಂದು ಪ್ರಶ್ನೆಯನ್ನು ಮಾಡ್ಕೊಳ್ತಾರೆ. ಅಲ್ಲ, ದೇವರಿಗೆ ಹಾಗಾದ್ರೆ ಆಭರಣ ಹಾಕೊಂಡ್ಮೇಲೆ ಅವ್ನು ಚೆನ್ನಾಗಿರೋದಾ ನಿಮ್ ಪ್ರಕಾರ? ಈಗ ಆಭರಣ ತೆಗೆದ್ರೆ ದೇವ್ರು ಹೇಗ್ ಕಾಣ್ತಾನೆ? ಈಗ ಚೆನ್ನಾಗಿ ಮುಖಕ್ಕೆ ದೇಹಕ್ಕೆಲ್ಲ ಅಲಂಕಾರ ಮಾಡಿದ್ರೆ ಚೆನ್ನಾಗಿ ಕಾಣ್ತಾರೆ. ಏನು ಹಾಕೊಳ್ತಾ ಇದ್ರೆ ಸಹಜವಾದ ಸೌಂದರ್ಯ ಇರುತ್ತಾ? ಮನುಷ್ಯರಿಗಿರಲ್ಲ. ಅದಕ್ಕೆ ಏನೋ ಆಭರಣ ಹಾಕೊಂಡು ಏನೋ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣ್ತಾರೆ. ಹಾಗೆ ಭಗವಂತನಿಗೂ ನೀವು ವಿಚಿತ್ರವಾದ ದಿವ್ಯವಾದ ಆಭರಣ ಹಾಕ್ಸಿ ದೇವರಿಗೆ ಕೃತಶ್ರೇಯ ಬಹಳ ಚೆನ್ನಾಗಿ ಅವನು ಮುಖದಲ್ಲಿ ದೇಹದಲ್ಲಿ ಕಾಂತಿ ಪಡೆದಿದ್ದಾನೆ ಅಂತಂದ್ರೆ ಹಾಗಲ್ಲ. ಉಪಾಶ್ರಿತ ದಿವ್ಯ ವೇಷ ಅಂತ ಒಂದು ಮಾತು ಹೇಳಿದ್ದಾರೆ. ದಿವ್ಯ ವೇಷ ಅಂದ್ರೆ ಸಹಜವಾದ ವೇಷ ಒಂದು ಅಂತ. ಅವನು ಹೇಗೆ ಕೃಷ್ಣ ತಾನು ದೇವಕಿಯ ಉದರದಿಂದ ಹೊರಗೆ ಬಂದ, ಕೃಷ್ಣ ಬರ್ಬೇಕಾದ್ರೇನೆ ಎಲ್ಲ ಆಭರಣ ಸಹಿತವಾಗಿ ಬಂದ. ಅವ್ನ್ ಕರ್ಣಕುಂಡಲ ಇತ್ತು, ಎಲ್ಲಾ ಜೊತೆಗೆ ಬಂದ್ಬಿಟ್ಟ. ಅದ್ ಸಹಜ ಒಂದು. ಅದ್ ಹೊರತು ಆಮೇಲೆ ದೇವಕಿಯರು ಹಾಕಿದ್ದಾಗ್ಲಿ ಅಥವಾ ಹೋಗ್ಬೇಕಾದ್ರೆ ಯಾರೋ ತಗೊಳಪ್ಪ ಕೃಷ್ಣ ಹಾಕಿ ಎಲ್ಲ ಕಳಿಸ್ತೀವಿ ಅಲ್ಲಿ ಪ್ರಕಟ ಆಗುವಂತ ಅಲ್ಲ. ದೇವರ ದೇಹದಲ್ಲಿ ಸದಾ ಇದೆ ಅಂತಹ ಸೌಂದರ್ಯ. ಆದ್ರಿಂದ ಭಗವಂತನ ವೇಷ ಚೆನ್ನಾಗ್ ಕಾಣೋದು ಆಭರಣದಿಂದ ಅಂತ ಅನ್ನೋದಾಗ್ಲಿ ಅದ್ ಯಾವ್ದು ಅಲ್ಲ, ಸಹಜವಾಗಿ ಅವನ ಆಭರಣಧಾರಿ. ಮತ್ತೆ ಆಭರಣದಿಂದ ಚೆನ್ನಾಗ್ ಕಾಣೋದು ಅಂತಾನು ಅಲ್ಲ. ಯಾಕೆ ಅಂತಂದ್ರೆ ಆಭರಣ ಅಂದ್ರೆ ಲಕ್ಷ್ಮೀ ದೇವಿ ರೂಪ ಅಂತ ಅರ್ಥ. ಲಕ್ಷ್ಮಿಯಿಂದ ದೇವರಿಗೆ ಏನಾಗ್ಬೇಕಾಗಿಲ್ಲ, ದೇವರಿಂದ ಆಭರಣ ಹೊಳಿತಾ ಇದೆ ಅಷ್ಟೆ. ಹೀಗೆ ಭಗವಂತನ ನೈಜವಾದ ಕಾಂತಿಯೇ ಅಷ್ಟು ದೊಡ್ಡದು. ಅದಕ್ಕೆ ಈ ಭಾಗವತಲ್ಲೇ ಮುಂದಕ್ಕೆಲ್ಲ ವರ್ಣನೆ ಮಾಡ್ತಾ ಕೃಷ್ಣಾವತಾರದಲ್ಲಿ ದೇವರ ಮೈಯ ಕಾಂತಿನೇ ಅಷ್ಟು ಚೆನ್ನಾಗಿತ್ತಂತೆ. ಅವ್ನಿಗೇನ್ ಬೆಳಕ್ ಬೇಕಾಗಿರ್ಲಿಲ್ಲ, ಅವ್ನ್ ಬಂದ್ರೆ ಬೆಳಕ್ ತಾನಾಗೆ ಬೀರ್ತಾ ಇತ್ತು. ಯಾಕೆ ಅವ್ನ ದೇಹದ ಕಾಂತಿನೇ ಅಷ್ಟಿತ್ತು ಅಂತ ವರ್ಣಿಸ್ತಾರೆ. ಇಂಥ ದಿವ್ಯವಾದ ಅಲೌಕಿಕವಾದ ದೇಹವನ್ನ ಕಾಂತಿಯನ್ನ ಪಡೆದವನು ಆ ಪರಮಾತ್ಮ ಅಂತ ವರ್ಣಿಸಿ ಮುಂದೆ 26ನೇ ಶ್ಲೋಕಕ್ಕೆ ಹೋಗೋಣ. ಪುಂಸಾಂ ಸ್ವಕಾಮಾಯ ವಿಭಿಕ್ತ ಮಾರ್ಗೈಃ ಅಭ್ಯರ್ಚತಾಂ ಕಾಮದುಘಾಂಘ್ರಿ ಪದ್ಮಂ ಪ್ರದರ್ಶಯಂತಂ ಕೃಪಯಾ ನಖೇಂದು ಮಯೂಖ ಭಿನ್ನಾಂಗುಲಿ ಚಾರುಪತ್ರಂ. ಭಗವಂತನ ಪಾದ ಕಮಲಗಳನ್ನ ಈಗ ವರ್ಣಿಸ್ತಾರೆ. ದೇವರನ್ನ ನೀಲ ಪರ್ವತಕ್ಕೆ ಹೋಲಿಸಿದ್ರು, ಮನಸ್ ಸಮಾಧಾನ ಆಗ್ತಾ ಇಲ್ಲ. ಯಾಕೆ ಬ್ರಹ್ಮದೇವ್ ನೋಡಿ ರೂಪ ತುಂಬಾ ಚೆನ್ನಾಗಿದೆ, ನಾವ್ ಏನೋ ಒಂದು ಚಿಕ್ಕದಾಗಿ ಹೋಲಿಸ್ಬಿಟ್ರೆ ಅದಕ್ಕೆ ಇದೊಂದು ಸರಿಯಾದ ವಿವರಣೆ ಕೊಟ್ಟಾಗಲ್ಲ. ಅದಕ್ಕೊಂದು ಕೊಡ್ಬೇಕಲ್ಲ, ಇಷ್ಟಿದೆ ಹೀಗಿದೆ ಅಂತ ಒಂದು ಹಂತಕ್ಕಾದ್ರೂ ನಾವು ತಲುಪಬೇಕಲ್ಲ. ಅದಕ್ಕೋಸ್ಕರ ಇನ್ನೂ ಅದ್ರ ವರ್ಣನೆ ಮಾಡ್ತಾ ಇದ್ದಾರೆ. ಇಲ್ಲ, ದೇವ್ರ ಪಾದ ಹೀಗಿದೆ, ದೇವ್ರ ತಲೆ ಹೀಗಿದೆ, ದೇವರ ಆಭರಣ ಹೀಗಿದೆ, ದೇವ್ರ ವಸ್ತ್ರ ಹೀಗಿದೆ ಅಂತ ಒಂದೊಂದೇ ವರ್ಣಿಸ್ತಾ ಹೋಗ್ತಾ ಇದೆ. ಈಗ ಕಾಮದುಘ ಅಂಘ್ರಿ ಪದ್ಮಂ ಅಂತ ಹೇಳಿದೆ. ಕಾಮದುಘ ಅಂದ್ರೆ ನಮ್ಮ ಕಾಮನೆಗಳೇನಿದೆ ಅದನ್ನೆಲ್ಲ ಹಾಲ್ ಕರಿತೀವಲ್ಲ ಹಸುವಿನಿಂದ, ಆ ತರ ದೇವರಿಂದ ಕರ್ಕೊಂಡ್ಬಿಡ್ಬೋದಂತೆ ಹಾಲಿನ ತರ. ಆ ತರ ಭಗವಂತ ಏನೇನ್ ಮನುಷ್ಯನ ಕಾಮನೆಗಳಿದೆ ಅದನ್ನೆಲ್ಲ ಹಾಲಿನ ರೂಪದಲ್ಲಿ ಈಡೇರಿಸ್ಬಿಡ್ತಾನೆ. ಹಾಗಾದ್ರೆ ಹೇಗೆ ಈಡೇರಿಸ್ತಾನೆ? ಅವನ ಪಾದ ಹೇಳಿದ್ರೆ ಸಾಕು, ಆ ಪಾದದಿಂದಲೇ ನಮಗೆಲ್ಲ ಸಿಗತ್ತೆ. ಆ ಭಗವಂತನ ಪಾದ ಕಮಲವನ್ನ ಆ ಬ್ರಹ್ಮದೇವರು ನೋಡ್ತಾ ಇದ್ದಾರೆ, ಬಹಳ ಸಂತೋಷದಿಂದ ನೋಡ್ತಾ ಇದ್ದಾರೆ. ಶ್ರೀನಿವಾಸನ ದರ್ಶನಕ್ಕೆ ಹೋದ್ರು, ಮುಖ ನೋಡ್ತಾ ಇದ್ರೆ ಪಾದ ನೋಡ್ಬೇಕಂತೆ. ಪಾದ ಅಭೀಷ್ಟ ಪ್ರದಾಯಕ, ಅಲ್ಲಿಂದ ನೋಡ್ಬೇಕು ಪಾದದಿಂದ. ಇಲ್ಲಿ ಭಗವಂತನ ಪಾದವನ್ನ ಬ್ರಹ್ಮದೇವರು ನೋಡ್ತಾ ಇದ್ದಾರೆ. ಆ ಪಾದ ಹೇಗಿತ್ತು ಅಂದ್ರೆ ವರ್ಣಿಸ್ತಾರೆ, ಆ ಪಾದ ಕಮಲವನ್ನ ಎಷ್ಟೋ ಜನ ತಮ್ಮ ವಿಭಿನ್ನವಾದ ಅಭೀಷ್ಟಗಳಿಗೋಸ್ಕರ, ನನಗಿದ್ಬೇಕು ಅಂತ ಒಬ್ಬ, ನನಗ್ ಅದು ಬೇಡ ಇನ್ನೊಂದ್ ಬೇಕು ಅಂತ ಒಬ್ಬ, ಅನಂತ ಅಭೀಷ್ಟ. ಪ್ರತಿಯೊಬ್ಬರಿಗೂ ಮನಸ್ಸಿನ ಇಷ್ಟ ಬೇರೆ ಬೇರೆ ಇರುತ್ತೆ. ನನ್ಗೆ ಅದಾಗ್ಬೇಕು ಇದಾಗ್ಬೇಕು ಅಂತ. ಅಂತ ಎಲ್ಲಾ ಇಷ್ಟಗಳು ಸಿದ್ಧ ಆಗ್ಲಿಕ್ಕೋಸ್ಕರ ಅದು ಯಾವ್ದೇ ಆಗ್ಲಿ, ಲೌಕಿಕ ಫಲ ಆಗ್ಲಿ ಅಲೌಕಿಕ ಫಲ ಆಗ್ಲಿ, ಅದಕ್ಕೋಸ್ಕರ ವಿವಿಕ್ತ ಮಾರ್ಗ, ಬೇರೆ ಬೇರೆ ಮಾರ್ಗ, ಕೆಲವರು ಲೌಕಿಕ ಮಾರ್ಗ, ಕೆಲವರು ವೈದಿಕ ಮಾರ್ಗ, ಹೀಗೆ ಯಾವುದೋ ಒಂದು ರೀತಿ ಆ ಭಗವಂತನ ಪಾದವನ್ನ ಹಿಡಿದಿದ್ದಾರೆ. ಯಾಕೆ ಹಿಡಿದಿದ್ದಾರೆ? ಯಾವ ಯಾವ ದಾರಿಯಿಂದ ಹಿಡಿದಿದ್ದಾರೆ? ಎಲ್ಲಾರ ದಾರಿ ಬೇರೆ ಬೇರೆ.
ಒಬ್ರು ನಮಸ್ಕಾರ ಹಾಕ್ತಾರೆ ಜಾಸ್ತಿ, ಇನ್ನೊಬ್ರು ಪುಷ್ಪ ಹೂವಿನಿಂದ ಅರ್ಚನೆ ಮಾಡ್ತಾರೆ, ಇನ್ ಕೆಲವರು ಬರೀತಾರೆ, ಇನ್ನೊಂದ್ ಕಡೆ ಭಗವಂತನ ಬಗ್ಗೆ ಹೇಳ್ತಾ ಇರ್ತಾರೆ, ಇನ್ನೊಂದ್ ಕಡೆ ಭಗವಂತನ ಬಗ್ಗೆ ಅಧ್ಯಯನ ಓದ್ತಾ ಇರ್ತಾರೆ. ಈಗ ಒಬ್ಬೊಬ್ಬರ ಸೇವೆ ಒಂದೊಂದು, ಅಂತೂ ಎಲ್ಲರ ಸೇವೆ ಅದು ಭಗವಂತನ ಪಾದಗಳ ಸೇವೆನೆ ಮಾಡ್ತಾ ಇದ್ದಾರೆ. ಒಟ್ಟು ಆ ಪಾದಗಳ ಸೇವೆಯಿಂದ ಫಲವನ್ನ ಪಡಿಬೇಕಾಗಿದೆ. ಹಾಗಾದ್ರೆ ಎಲ್ರಿಗೂ ಯಾಕೆ ಇನ್ನೂ ಪುರುಷಾರ್ಥ ಸಿಕ್ಕಿಲ್ಲ ಹಾಗಾದ್ರೆ ಅಂತ ಒಂದು ಪ್ರಶ್ನೆ. ಯಾಕಂದ್ರೆ ಎಲ್ರೂ ದೇವರನ್ನೇ ಹಿಡ್ದಿರೋದು, ದೇವರ ಪಾದ ಕಮಲವನ್ನೇ ಹಿಡ್ದಿರೋದು. ಹಾಗಾದ್ರೆ ಎಲ್ರೂ ಪುರುಷಾರ್ಥ ಭಾಜೋ ನಾಭುವನ್, ವಿಜಯಧ್ವಜರು ಪ್ರಶ್ನೆ ಮಾಡ್ಕೊಂತಾರೆ. ಹಾಗಾದ್ರೆ ಎಲ್ಲರಿಗೂ ಪುರುಷಾರ್ಥ ಇನ್ನು ಯಾಕೆ ಸಿಕ್ಕಿಲ್ಲ? ದೇವರ ಕಾಲದಲ್ಲಿ ಎಲ್ರು ಹಿಡ್ದಿದಾರಲ್ವಾ ಅಂದ್ರೆ ಸ್ವಕಾಮಾಯ ಅಂತ. ಅದು ತಮ್ಮ ಕಾಮನೆ, ತಾವೇನ್ ಅನ್ಕೊಂಡಿದ್ದಾರೆ ಅದು ಬೇಕು ಅದು ಬೇಕು ಅಂತ ಒದ್ದಾಡ್ತಾ ಇದ್ದಾರೆ, ಅದ್ ಬಿಟ್ಬಿಡ್ಬೇಕಂತ. ನಿಷ್ಕಾಮವಾಗಿ ಮಾಡಿದ್ರೆ ಸಿಕ್ಬಿಡತ್ತೆ ಅಂತ ಅಭಿಪ್ರಾಯದಲ್ಲಿ. ಆದ್ರೆ ಯಾರು ನಿಷ್ಕಾಮವಾಗಿ ಮಾಡ್ತಾ ಇಲ್ಲ, ಎಲ್ರಿಗೂ ಏನೋ ಒಂದು ಫಲದ ಅಪೇಕ್ಷೆ ಅಂತಾನೆ ಮಾಡ್ತಾರೆ. ಆದ್ರೆ ಆ ಫಲ ಬಯಸೋದು ಕೂಡ ಸಾತ್ವಿಕ ಫಲ ಆಗ್ಬೇಕಂತ, ಒಳ್ಳೇದಕ್ಕೋಸ್ಕರ. ಯಾವ್ದೋ ಇನ್ನೊಬ್ರು ಕೆಟ್ಟದಾಗ್ಲಿ ಅಂತ ದೇವ್ರ ಪಾದ ಹಿಡಿಯೋದ ಅಲ್ಲ, ಇನ್ನೊಬ್ರು ಕೆಟ್ಟದಾಗ್ಲಿ ಅಂತ ಬಯಸೋದೇ ತಪ್ಪು. ಹಾಗದೇನು ದೇವ್ರು ನೋಡ್ಕೊಂತಾನೆ ಅಷ್ಟೇ, ನಮಗ್ ಬೇಡ, ನಮಗಂತೂ ಇದನ್ನ ಒಳ್ಳೇದ್ ಮಾಡು ಅಂತ ಪ್ರಾರ್ಥನೆ ಮಾಡ್ಕೊಂಡು ಹೋಗೋದು. ಅದನ್ನ ಇಲ್ಲಿ ವಿವಿಕ್ತ ಮಾರ್ಗೈಹಿ ಅಂತ ಹೇಳಿದೆ. ವಿವಿಕ್ತ ಮಾರ್ಗೈಹಿ ಸ್ವಕಾಮಾಯ, ಭಗವಂತ ನಮ್ಮ ಮುಖದ ಕಡೆ ತಿರುಗ್ಬೇಕು ಅಂದ್ರೆ ಅವನ ಮುಖ, ನಾವು ಅವನ ದೃಷ್ಟಿ ನಮ್ಮ ಮೇಲೆ ಬರ್ಬೇಕು. ಆ ತರ ವಿವಿಕ್ತ ಮಾರ್ಗ ಅನುಸರಿಸ್ತಾರೆ. ವಿವಿಕ್ತ ಮಾರ್ಗ ಅಂದ್ರೆ ಬೇರೆ 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 ಮಾರ್ಗ. ಈ ವಿವಿಕ್ತ ಅನ್ನೋ ಶಬ್ದಕ್ಕೆ ಬೇರೆ ಬೇರೆ ಅಂತ ಅರ್ಥ, ಪೃಥಕ್ ಭಾವ ಅಂತ ಹೇಳ್ತಾರೆ ಸಂಸ್ಕೃತ. ಬೇರೆ 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 ಮಾರ್ಗ ಅಂದ್ರೆ ಒಬ್ರು ಹೋಮ, ಒಬ್ರು ಪ್ರದಕ್ಷಿಣೆ, ಇನ್ನೊಬ್ರು ಯಾಗ, ಹೀಗೆ ಅನೇಕ ತರಹದಿಂದ ಆ ಭಗವಂತನ ಅರ್ಚನೆ ಮಾಡ್ತಾ ಇದ್ದಾರೆ. ಆ ಭಗವಂತನ ಪಾದ ಪದ್ಮ ಹೇಗಿದೆ ಗೊತ್ತಾ ನಿಜವಾಗಿ, ಅದರ ವರ್ಣನೆಯನ್ನು ಮಾಡ್ತಾರೆ. ಇದೇ ಮುಖ್ಯ ಈ ಶ್ಲೋಕದಲ್ಲಿ. ಇದ್ರ ಬಗ್ಗೆ ಬೇರೆ ಬೇರೆ ವ್ಯಾಖ್ಯಾನಕಾರರು ತಮ್ಮ ಆಲೋಚನೆ ಬಂದಾಗ ವಿವರಣೆ ಕೊಟ್ಟಿದ್ದಾರೆ. ಮಧ್ವಾಚಾರ್ಯರ ವಿವರಣೆ ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ಈ ಪದಕ್ಕೆ ಕೊನೆಗೆ ಬಂದೆ. ಈ ಪದದ ವಿವರಣೆನ ಚೆನ್ನಾಗಿ ಮಾಡ್ಬೇಕು. ಏನು? ನಖೇಂದು ಮಯೂಖ ಭಿನ್ನಾಂಗುಲಿ ಚಾರು ಪತ್ರಂ ಅಂತ ಒಂದು ಶಬ್ದ ಈ ಶ್ಲೋಕದಲ್ಲಿ ಬಂದಿದೆ. ಇದಕ್ಕೆ ಸಾಮಾನ್ಯವಾದ ಏನರ್ಥ? ನಖ ಅಂದ್ರೇನು? ಭಗವಂತನ ಪಾದದ ಒಂದೊಂದು ಬೆರಳಿನ ಉಗುರು, ಆ ಉಗುರಿಗೆ ನಖ ಅಂತ ಕರೀತಾರೆ. ಇದು ನಮಗ್ ಗೊತ್ತಿದೆ. ಆ ಉಗುರು ಹೇಗ್ ಕಾಣ್ತಾ ಇದೆ ಅಂದ್ರೆ ಅದು ಇಂದು ಚಂದ್ರನ್ ತರ ಕಾಣ್ತಾ ಇದೆ. ಈಗ ಉಗುರೆಲ್ಲ ಹೇಗಿರತ್ತೆ? ಬಿಳಿಯಾಗಿರತ್ತೆ ಉಗುರು. ಉಗುರು ಬಿಳಿಯಾಗಿದ್ದಾಗ ಅದು ಚಂದ್ರನ್ ತರ ಕಾಣ್ತಾ ಇದೆ. ಆ ಚಂದ್ರನ ಕಿರಣಗಳು ಎಲ್ಲಾ ಕಡೆ ಹರಡಿದೆ. ಎಲ್ಲಾ ಕಡೆ ಹರಡಿದಾಗ ಏನಾಯ್ತು? ಆ ಭಗವಂತನ ಒಂದೊಂದು ಬೆರಳುಗಳಿದೆಯಲ್ಲ, ಅದೆಲ್ಲ ಏನು ಅಂದ್ರೆ ಕಮಲದ ಒಂದೊಂದು ದಳ. ಆ ದಳ ಚೆನ್ನಾಗಿ ಕಾಣ್ತಾ ಇದೆ. ಯಾಕೆ ಕಾಣ್ತಾ ಇದೆ? ಆ ಉಗುರೆಂಬ ಚಂದ್ರನ ಕಿರಣ ಎಲ್ಲಾ ಕಡೆ ಹಮ್ಮಿದೆ ಅಂತ, ಎಲ್ಲಾ ಕಡೆ ಹೊರ ಹೊಮ್ತಾ ಇದೆ. ಹಾಗಾಗಿ ಚೆನ್ನಾಗಿ ಕಾಣ್ತಾ ಇದೆ ಅಂತ. ಅಂದ್ರೆ ಏನ್ ಹೇಳಿದಾಗಾಯ್ತು? ಈಗ ದೇವರ ದೇಹವನ್ನ ಆಗ್ಲೇ ನೀಲ ಪರ್ವತ ಅಂತ ಹೋಲಿಸಿದ್ರು. ಈಗ ದೇವರ ಪಾದ ಹೇಗಿದೆ ಅಂದ್ರೆ ಒಂದು ಕಮಲ ಅಂತ ಇಟ್ಕೊಳ್ಳೋಣ, ಇಡೀ ಪಾದ. ಆ ಕಮಲದಲ್ಲಿ ದಳಗಳಿರತ್ತೆ, ನಾವು ನೋಡಿರ್ತೀವಿ ಕಮಲದ ದಳಗಳನ್ನ. ಇಲ್ಲಿ ದೇವರ ಪಾದನೆ ಕಮಲ ಆಯ್ತು ಅಂದ್ರೆ ಆ ಪಾದದಲ್ಲಿರೋ ದಳ ಯಾವುದು ಅಂದ್ರೆ ಅವನ ಒಂದೊಂದು ಬೆರಳುಗಳು ಆ ಕಮಲದ ದಳಗಳು. ಆ ತರ ಸರಿ, ಕಮಲ ದಳ ಇದ್ರೆ ಆಗತ್ತಾ? ಅದು ಮೊಗ್ಗಾಗ್ಬಿಟ್ರೆ ಅರಳಬೇಕಲ್ಲ. ಅರಳಿಕ್ಕೋಸ್ಕರ ಏನ್ ಬೇಕು? ವಸ್ತುತಃ ಸೂರ್ಯ ಬೇಕು ಕಮಲ ಅರಳಿಕ್ಕೆ. ಚಂದ್ರ ಬಂದ್ರೆ ಕಮಲ ಮೊಗ್ಗಾಗ್ಬಿಡತ್ತೆ, ಅದು ಅರಳಲ್ಲ. ಆದ್ರೆ ಇಲ್ಲಿ ಆಶ್ಚರ್ಯ, ಚಂದ್ರನ ಕಿರಣಗಳು ಬಂದಾಗ ಕಮಲ ಅರಳುತ್ತಾ ಇದೆ. ಅದು ಬಹಳ ಆಶ್ಚರ್ಯ. ಅಂದ್ರೆ ದೇವರ ಅಲೌಕಿಕ ಶಕ್ತಿನೇ ಅಂಥದ್ದು. ಚಂದ್ರನಿಂದ ಕಮಲವನ್ನು ಹರಡಿಸ್ತಾನೆ, ಸೂರ್ಯನಿಂದ ನೈದಿಲೆ ಅದನ್ನು ಹರಡಿಸ್ತಾನೆ, ಕುಮುದವನ್ನ. ಹೀಗೆ ಅವನಿಗೆ ಬೇಕಾದ್ರಿಂದ ಹರಡಿಸ್ತಾನೆ, ಅವನಿಗಂತ ಶಕ್ತಿ. ಹಾಗೆ ಇಲ್ಲಿ ಭಗವಂತನ ಆ ಉಗುರು ಏನಿದೆ ಅದು ಚಂದ್ರ ತರ ಇದೆ. ಅದರಿಂದ ಮಯೂಖ ಅಂದ್ರೆ ಕಿರಣಗಳು ಅದೆಲ್ಲ ಹೋಗ್ತಾ ಇದೆ. ಆ ಹೊರಗಡೆ ಹೋಗೋ ಕಿರಣಗಳಿಂದ ಏನಾಗ್ತಾ ಇದೆ? ಅವನ ಸುಂದರವಾದ ಆ ಪಾದದ ದಳಗಳೆಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಅಷ್ಟು ಸುಂದರ ದೇವರ ಕಾಲು ಅಂದ್ರೆ. ಇದು ಹೇಗೆ ಮುಂದೆ ವರ್ಣಿಸ್ತಾರೆ, ಭಾಗವತದ 10ನೇ ಸ್ಕಂದಲ್ಲ ಇದೆ. ಕೃಷ್ಣನ ಅಂದ್ರೆ ಪುಟ್ಟ ಕೃಷ್ಣನ ಪಾದ ಕಮಲ ಹೇಗಿರುತ್ತೆ ಅಂತ ವರ್ಣನೆ ಮಾಡ್ತಾರೆ. ಅದು ಪುಟ್ಟ ಕೃಷ್ಣ ಆಯ್ತು. ಈಗ ಬ್ರಹ್ಮದೇವರು ಕಂಡ ವಿರಾಟ್ ರೂಪ, ದೊಡ್ಡ ಭಗವಂತನ ರೂಪ, ಅದರ ಪಾದ ಅಷ್ಟು ಚೆನ್ನಾಗಿದೆ. ಬ್ರಹ್ಮದೇವರಿಗೆ ಆಶ್ಚರ್ಯ ಆಗ್ಬೇಕು, ಯಾಕಂದ್ರೆ ಅವರು ಬಂದಿದ್ದು ಕಮಲದಿಂದಲೇ, ಅಲ್ಲೂ ದಳಗಳಿತ್ತು. ಆದ್ರೆ ಆ ಭಗವಂತನ ಪಾದ ಕಮಲ ಹೇಗಿದೆ, ಅದರಲ್ಲಿ ದಳ ಹೇಗಿದೆ, ಅದು ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ಇಲ್ಲಿ ವರ್ಣಿಸಿ, ಇಂಥ ಪಾದ ಸೇವೆಯನ್ನ ಮಾಡಿದವರಿಗೆ ಭಗವಂತ ತಾನು ಎಲ್ಲಾ ಅಭೀಷ್ಟಗಳನ್ನು ನೆರವೇರಿಸ್ತಾರೆ ಅಂತ. ಈ ಶ್ಲೋಕ ಬಹಳ ಚೆನ್ನಾಗಿದೆ. ಇದನ್ನ ಪಾರಾಯಣ ಮಾಡ್ಬೇಕು ವಿಶೇಷವಾಗಿ, ಅಂತ ಶ್ಲೋಕ ಇದು.
ನಮ್ಮ ಅಭೀಷ್ಟಗಳ ಪೂರ್ತಿಗಾಗಿ ಇರುವಂತಹ ಒಂದು ಅಪರೂಪದ ಶ್ಲೋಕ. ಇದಾಗಿ ಇಲ್ಲಿ ಭಿನ್ನ ಅಂತ ಒಂದು ಶಬ್ದ ಬಂದಿದೆ ಈ ಶ್ಲೋಕದಲ್ಲಿ. ಮಯೂಖ ಭಿನ್ನ ಅಂಗುಲಿ ಚಾರುಪತ್ರ. ಈ ಭಿನ್ನ ಅನ್ನುವ ಶಬ್ದಕ್ಕೆ ಮಧ್ವಾಚಾರ್ಯರು ವಿವರಣೆ ಮಾಡ್ತಾರೆ. ಭಿನ್ನ ಅಂದ್ರೆ ಅನ್ಯೇಭ್ಯೋ ವಿಲಕ್ಷಣಂ, ಬೇರೆದಕ್ಕಿಂತ ವಿಲಕ್ಷಣ ಅಂತ ಅರ್ಥ. ಭಿನ್ನ ಅಂದ್ರೆ ಸಾಮಾನ್ಯವಾಗಿ ಭಿನ್ನ ಅಂದ್ರೆ ಈ ರೂಪಕ್ಕಿಂತ ಆ ರೂಪ ಭಿನ್ನ, ಆ ರೂಪಕ್ಕಿಂತ ಈ ರೂಪ ಭಿನ್ನ ಅಂತೆಲ್ಲ ಭಿನ್ನ ಭಿನ್ನ ಅನ್ನೋ ಶಬ್ದವನ್ನ ಅಲ್ಲಿ ಬಳಸ್ತೀವಿ. ಈಗ ನರಸಿಂಹ ರೂಪಕ್ಕಿಂತ ಕೃಷ್ಣ ರೂಪ ಭಿನ್ನನ? ಅಲ್ಲ, ಅಭಿನ್ನ, ಅದೆರಡು ಒಂದೇ. ಯಾವ ಅರ್ಥದಲ್ಲಿ? ಶಕ್ತಿ, ಜ್ಞಾನ, ಬಲ ಎಲ್ಲದ್ರಲ್ಲೂ ಒಂದೇ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಭಿನ್ನ ಅನ್ನೋ ಶಬ್ದಕ್ಕೆ ಅನ್ಯೇಭ್ಯೋ ವಿಲಕ್ಷಣ, ಎಲ್ಲದಕ್ಕಿಂತ ವಿಲಕ್ಷಣವಾಗಿದೆ ಅಂತ ಅರ್ಥ, ಬೇರೆ ಅಂತ ಅರ್ಥ. ಅದು ಹೇಗೆ ಅನ್ನೋದ್ರ ವಿವರಣೆ ಇದೆ. ಯಾಕೆಂದ್ರೆ ಇಲ್ಲಿ ಭಿನ್ನಂ ಅಂತ ಒಂದು ವಿವರಣೆ ಇದೆ. ಭಿನ್ನಂ ಅಂತ ಯಾಕೆ ಹೇಳಿದ್ದಾರೆ, ಮತ್ತೆ ಬೇರೆ ಟಿಪ್ಪಣಿಕಾರರು ಏನಿದಕ್ಕೆ ವಿವರಣೆ ಮಾಡ್ತಾರೆ ಅಂತ ಸುಮಾರು ವಿಷಯ ಇದೆ. ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ನಮಸ್ಕಾರ.